ಓಂ ಶ್ರೀ ಗಣೇಶಾಯ ನಮಃ. ಸನಾತನ ಧರ್ಮದ ಗಹನವಾದ ರಹಸ್ಯಗಳ ನಡುವೆ ಅತ್ಯಂತ ವೇಗವಾಗಿ ಫಲ ನೀಡುವ ಹಾಗೂ ಅಷ್ಟೇ ತೀವ್ರವಾದ ಶಕ್ತಿಯನ್ನು ಹೊಂದಿರುವ ಒಂದು ರೂಪವಿದ್ದರೆ ಅದುವೇ ಶ್ರೀ ಉಚ್ಛಿಷ್ಟ ಗಣಪತಿ. ಗಣಪತಿಯ 32 ರೂಪಗಳಲ್ಲಿ ಈ ರೂಪವು ಅತ್ಯಂತ ವಿಲಕ್ಷಣ ಹಾಗೂ ನಿಗೂಢವಾದುದು. ಸಾಮಾನ್ಯವಾಗಿ ನಾವು ದೇವರ ಪೂಜೆ ಎಂದರೆ ಸ್ನಾನ ಮಾಡಿ ಮಡಿ ಉಟ್ಟು ಶುದ್ಧವಾಗಿ ಮಾಡಬೇಕೆಂದು ತಿಳಿಯುತ್ತೇವೆ. ಆದರೆ ಉಚ್ಛಿಷ್ಟ ಗಣಪತಿಯ ಆರಾಧನೆಯೇ ಬೇರೆ. ಉಚ್ಛಿಷ್ಟ ಎಂದರೆ ಎಂಜಲು ಅಥವಾ ಶೇಷ ಎಂದು ಅರ್ಥ. ಯಾವುದನ್ನು ಜಗತ್ತು ಅಶುದ್ಧವೆಂದು ತಳ್ಳಿಹಾಕುತ್ತದೆಯೋ ಆ ಸ್ಥಿತಿಯಲ್ಲಿಯೇ ಭಕ್ತನಿಗೆ ಒಲಿಯುವವನು ಈ ಮಹಾಗಣಪತಿ. ಈತನ ಶಕ್ತಿ ಎಷ್ಟು ಭಯಾನಕವೆಂದರೆ ಕೇವಲ ಒಂದು ಮಂತ್ರ ಪಠಣದಿಂದಲೇ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿಸಬಹುದು. ಶತ್ರುಗಳ ಸಂಹಾರ, ಸಾಲಬಾಧೆಯಿಂದ ಮುಕ್ತಿ ಹಾಗೂ ಅಖಂಡ ರಾಜಯೋಗವನ್ನು ಕರುಣಿಸುವ ಈ ದೇವರು ತಂತ್ರಶಾಸ್ತ್ರದ ಅಧಿದೇವತೆಯಾಗಿದ್ದಾನೆ. ಪುರಾಣಗಳ ಪ್ರಕಾರ ಈ ಗಣಪತಿಯು ಕಡು ಕೆಂಪು ಬಣ್ಣದವನಾಗಿದ್ದು ತನ್ನ ತೊಡೆಯ ಮೇಲೆ ದೇವಿಯನ್ನು ಕುಳ್ಳಿರಿಸಿಕೊಂಡಿದ್ದಾನೆ. ಇದು ಕೇವಲ ಕಾಮದ ಸಂಕೇತವಲ್ಲ, ಬದಲಾಗಿ ಸೃಷ್ಟಿಯ ಮೂಲ ಶಕ್ತಿಯ ಸಂಕೇತ. ಲೌಕಿಕ ಜಗತ್ತಿನ ಕಟ್ಟುಪಾಡುಗಳನ್ನು ಮೀರಿ ನಿಂತಿರುವವನಿಗೆ ಮಾತ್ರ ಈತನ ನಿಜವಾದ ದರ್ಶನ ಸಾಧ್ಯ. ದಾರಿದ್ರ್ಯದ ಬೇಗೆಯಲ್ಲಿ ಬೆಂದವರಿಗೆ ಈತ ಕಲ್ಪವೃಕ್ಷವಿದ್ದಂತೆ. ಆದರೆ ಎಚ್ಚರಿಕೆ, ಉಚ್ಛಿಷ್ಟ ಗಣಪತಿಯ ಉಪಾಸನೆ ಮಾಡುವಾಗ ನಿಯಮಗಳಿಗಿಂತ ಹೆಚ್ಚಾಗಿ ದೃಢವಾದ ನಂಬಿಕೆ ಇರಬೇಕು. ಈ ಶಕ್ತಿಯು ಎಷ್ಟು ವೇಗವಾಗಿ ಕೆಲಸ ಮಾಡುತ್ತದೆ ಎಂದರೆ ಸರಿಯಾದ ಕ್ರಮದಲ್ಲಿ ಮಂತ್ರ ಸಿದ್ಧಿಸಿಕೊಂಡರೆ ಕಾಲಚಕ್ರವನ್ನೇ ಬದಲಿಸುವ ಸಾಮರ್ಥ್ಯ ನಿಮಗಿರುತ್ತದೆ. ಇಂದಿನ ವಿಜ್ಞಾನಕ್ಕೂ ನಿಲುಕದ ಈ ಅಲೌಕಿಕ ಶಕ್ತಿಯ ಸತ್ಯಾಸತ್ಯತೆಗಳೇನು? ಈ ಗಣಪತಿಯನ್ನು ಆರಾಧಿಸುವಾಗ ಅನುಸರಿಸಬೇಕಾದ ಆ ಭಯಾನಕ ಹಾಗೂ ಶಕ್ತಿಶಾಲಿ ರಹಸ್ಯಗಳೇನು? ನಿಮ್ಮ ಜೀವನದಲ್ಲಿ ಎದುರಾಗುತ್ತಿರುವ ದೃಷ್ಟಿದೋಷ, ಗ್ರಹದೋಷ ಅಥವಾ ಶತ್ರುಗಳ ಕುತಂತ್ರಗಳಿಗೆ ಇಲ್ಲಿ ಅಂತಿಮ ಉತ್ತರ ಸಿಗಲಿದೆ. ಇದುವರೆಗೂ ಯಾರಿಗೂ ತಿಳಿಯದ ಗುಪ್ತವಾಗಿಡಲಾಗಿದ್ದ ಉಚ್ಛಿಷ್ಟ ಗಣಪತಿಯ ಆ ಅದ್ಭುತ ಲೋಕದ ಸತ್ಯಗಳನ್ನು ನಾವು ಈ ವಿಡಿಯೋದಲ್ಲಿ ಅನಾವರಣಗೊಳಿಸಲಿದ್ದೇವೆ. ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿಯನ್ನು ಎಚ್ಚರಿಸಿ ಜೀವನದ ಸರ್ವ ಸುಖಗಳನ್ನು ಪಡೆಯಲು ಈ ಜ್ಞಾನವೊಂದು ಮಹಾದ್ವಾರವಾಗಲಿದೆ. ವಿಡಿಯೋದ ಕೊನೆಯ ಕ್ಷಣದವರೆಗೂ ಮಿಸ್ ಮಾಡದೆ ನೋಡಿ. ಈ ನಿಗೂಢ ಸತ್ಯ ನಿಮ್ಮ ಭವಿಷ್ಯವನ್ನೇ ಬದಲಿಸಬಹುದು. ಈ ರಹಸ್ಯಮಯ ಪಯಣದ ಮುಂದಿನ ಭಾಗದಲ್ಲಿ ನಾವು ಉಚ್ಛಿಷ್ಟ ಗಣಪತಿಯ ಆರಾಧನೆಯ ಹಿಂದಿರುವ ತರ್ಕಬದ್ಧವಲ್ಲದ ತಾಂತ್ರಿಕ ಸತ್ಯಗಳನ್ನು ಬಿಚ್ಚಿಡುತ್ತಿದ್ದೇವೆ. ಲೋಕದ ದೃಷ್ಟಿಯಲ್ಲಿ ವಿಚಿತ್ರವೆನಿಸುವ ಎಂಜಲು ಕೈಗಳಿಂದಲೇ ಜಪ ಮಾಡುವ ಈ ಪದ್ಧತಿಯ ಹಿಂದೆ ಬ್ರಹ್ಮಾಂಡದ ಶಕ್ತಿಯನ್ನು ಆಕರ್ಷಿಸುವ ಮಹಾನ್ ವಿಜ್ಞಾನವಡಗಿದೆ. ಅಘೋರಿಗಳು ಮತ್ತು ಸಿದ್ಧ ಪುರುಷರು ಈ ರಹಸ್ಯವನ್ನು ಶತಮಾನಗಳಿಂದಲೂ ಗುಪ್ತವಾಗಿಟ್ಟಿದ್ದರು. ಏಕೆಂದರೆ ಈ ಶಕ್ತಿಯು ಕೇವಲ ಸುಖವನ್ನಲ್ಲದೆ ಮನುಷ್ಯನ ಅಹಂಕಾರವನ್ನು ಅಳಿಸಿಹಾಕುತ್ತದೆ. ಯಾರು ಸಮಾಜದ ಕಟ್ಟುಪಾಡುಗಳಿಗೆ ಹೆದರದೆ ಸಂಪೂರ್ಣ ಶರಣಾಗತಿಯಿಂದ ಈ ಗಣಪತಿಯನ್ನು ಸ್ಮರಿಸುತ್ತಾರೋ ಅವರಿಗೆ ಮಾತ್ರ ಈತ ಒಲಿಯುತ್ತಾನೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ನಂಬಲಾಗದ ಅನೇಕ ಪವಾಡಗಳು ಈ ಮಂತ್ರದ ಮೂಲಕ ಜರುಗುತ್ತಿವೆ. ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭ, ದೀರ್ಘಕಾಲದ ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಜಯ ಮತ್ತು ಅತೀಂದ್ರಿಯ ಶಕ್ತಿಗಳ ಮೇಲೆ ನಿಯಂತ್ರಣ ಸಾಧಿಸಲು ಇದು ಅಂತಿಮ ಮಾರ್ಗ. ಆದರೆ ನೆನಪಿರಲಿ, ಉಚ್ಛಿಷ್ಟ ಗಣಪತಿ ಕೇವಲ ಬೇಡಿಕೆಗಳನ್ನು ಈಡೇರಿಸುವ ಯಂತ್ರವಲ್ಲ. ಆತ ಕತ್ತಲೆಯಿಂದ ಬೆಳಕಿನತ್ತ ಕೊಂಡೊಯ್ಯುವ ಮಹಾಚೇತನ. ಈ ವಿಡಿಯೋದ ಈ ಭಾಗದಲ್ಲಿ ನಾವು ಆತನ ಮೂಲ ಮಂತ್ರದ ಪ್ರಭಾವ ಮತ್ತು ಆ ಮಂತ್ರವನ್ನು ಜಪಿಸುವಾಗ ಉಂಟಾಗುವ ಕಂಪನಗಳು ನಮ್ಮ ದೇಹದ ಸುಪ್ತ ಚಕ್ರಗಳನ್ನು ಹೇಗೆ ಜಾಗೃತಗೊಳಿಸುತ್ತವೆ ಎಂಬ ಗುಟ್ಟನ್ನು ತಿಳಿಸಲಿದ್ದೇವೆ. ಈ ತಂತ್ರವನ್ನು ಅನುಸರಿಸುವ ಮೊದಲು ನೀವು ತಿಳಿದಿರಲೇಬೇಕಾದ ಕಟ್ಟುನಿಟ್ಟಾದ ಎಚ್ಚರಿಕೆಗಳೂ ಇವೆ. ತಪ್ಪಾದ ಉದ್ದೇಶ ಅಥವಾ ಅಹಂಕಾರದಿಂದ ಈ ಶಕ್ತಿಯನ್ನು ಬಳಸಲು ಹೋದರೆ ಅದರ ಪರಿಣಾಮ ವಿಭಿನ್ನವಾಗಿರಬಹುದು. ಹಾಗಾದರೆ ಆ ಶಕ್ತಿಯನ್ನು ಪಡೆಯುವುದು ಹೇಗೆ? ಆತನ ಕೃಪೆಗೆ ಪಾತ್ರರಾಗಲು ಬೇಕಾದ ಆ ಒಂದು ಮುಖ್ಯ ಬದಲಾವಣೆ ಯಾವುದು? ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೇರಿಸುವ ಆ ಪರಮಸತ್ಯದ ದರ್ಶನ ಇಲ್ಲಿದೆ. ಈ ಕ್ಷಣದಿಂದಲೇ ನಿಮ್ಮೊಳಗಿನ ಶಕ್ತಿ ಜಾಗೃತವಾಗಲಿ. ಸಿದ್ಧರಾಗಿ ಈ ಮಹಾನ್ ರಹಸ್ಯದ ಆಳಕ್ಕೆ ಇಳಿಯಲು. ಈ ನಿಗೂಢ ಸರಣಿಯ ಅಂತಿಮ ಮತ್ತು ಅತ್ಯಂತ ರೋಚಕ ಭಾಗ ಇಲ್ಲಿದೆ. ಈ ಮಹಾನ್ ಶಕ್ತಿಯ ಆಳಕ್ಕೆ ಹೋದಂತೆ ನಮಗೆ ಎದುರಾಗುವುದು ಉಚ್ಛಿಷ್ಟ ಗಣಪತಿಯ ಸಿದ್ಧಸೂತ್ರಗಳು. ಪುರಾತನ ಹಸ್ತಪ್ರತಿಗಳಲ್ಲಿ ಉಲ್ಲೇಖಿಸಿರುವಂತೆ ಈ ಗಣಪತಿಯು ಕೇವಲ ಭೌತಿಕ ಲಾಭಗಳಿಗಾಗಿ ಅಲ್ಲ, ಬದಲಾಗಿ ಮನುಷ್ಯನ ಕರ್ಮದ ಸುಳಿಗಳನ್ನು ಬಿಡಿಸಲು ಇರುವ ದಾರಿ. ಈ ಹಂತದಲ್ಲಿ ನಾವು ತಿಳಿಯಬೇಕಾದ ಸತ್ಯವೆಂದರೆ ಈತನ ಉಪಾಸನೆಯು ಮನುಷ್ಯನ ಮನಸ್ಸನ್ನು ಪವಿತ್ರ ಮತ್ತು ಅಪವಿತ್ರ ಎಂಬ ದ್ವಂದ್ವದಿಂದ ಮುಕ್ತಗೊಳಿಸುತ್ತದೆ. ಯಾರು ಈ ಹಂತವನ್ನು ತಲುಪುತ್ತಾರೋ ಅವರಿಗೆ ಪ್ರಕೃತಿಯ ಪ್ರತಿಯೊಂದು ಅಣುವಿನಲ್ಲೂ ಗಣಪತಿಯ ದರ್ಶನವಾಗುತ್ತದೆ. ಶತ್ರುಗಳು ಮಿತ್ರರಾಗುವ, ಬಡವನು ಬಲ್ಲಿದನಾಗುವ ಮತ್ತು ಜ್ಞಾನದ ಹಸಿವು ಇರುವವನಿಗೆ ಬ್ರಹ್ಮಜ್ಞಾನ ಲಭಿಸುವ ಸಮಯವಿದು. ಈ ವಿಡಿಯೋದ ಕೊನೆಯ ಭಾಗದಲ್ಲಿ ನಾವು ಆ ಅದ್ಭುತ ಕ್ಷಣವನ್ನು ವಿವರಿಸುತ್ತಿದ್ದೇವೆ. ಯಾವಾಗ ಒಬ್ಬ ಸಾಧಕನಿಗೆ ಉಚ್ಛಿಷ್ಟ ಗಣಪತಿಯ ಸಾಕ್ಷಾತ್ಕಾರವಾಗುತ್ತದೆಯೋ ಆಗ ಆತನ ಸುತ್ತಮುತ್ತಲಿನ ಪರಿಸರವೇ ಬದಲಾಗಿ ಹೋಗುತ್ತದೆ. ಆತನ ಮಾತು ವಾಕ್ಸಿದ್ಧಿಯಾಗಿ ಪರಿಣಮಿಸುತ್ತದೆ. ಅಂತಿಮವಾಗಿ ಈ ಪಯಣದ ಸಮಾರೋಪದಲ್ಲಿ ಒಂದು ಎಚ್ಚರಿಕೆಯ ಮಾತಿದೆ.
ಈ ರಹಸ್ಯವಿದ್ಯೆಯು ಅತ್ಯಂತ ಶಕ್ತಿಶಾಲಿಯಾದ ಕಾರಣ ಇದನ್ನು ಯಾವಾಗಲೂ ಸತ್ಕಾರ್ಯಗಳಿಗೆ ಮತ್ತು ಲೋಕ ಕಲ್ಯಾಣಕ್ಕಾಗಿ ಮಾತ್ರ ಬಳಸಬೇಕು. ದುರಾಸೆಯಿಂದ ಅಥವಾ ಇತರರಿಗೆ ಹಾನಿ ಮಾಡುವ ಉದ್ದೇಶದಿಂದ ಈ ಶಕ್ತಿಯನ್ನು ಬಳಸಲು ಹೋದರೆ ಅದು ತಿರುಗುಬಾಣವಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಶುದ್ಧವಾದ ಸಂಕಲ್ಪ ಮತ್ತು ಅಚಲವಾದ ನಂಬಿಕೆಯೊಂದಿಗೆ ಈ ಮಹಾಗಣಪತಿಯನ್ನು ಆಶ್ರಯಿಸಿ. ಈ ವಿಡಿಯೋದಲ್ಲಿ ನಾವು ಹಂಚಿಕೊಂಡ ಸತ್ಯಗಳು ನಿಮ್ಮ ಜೀವನದಲ್ಲಿ ಹೊಸ ಆಶಾವಾದವನ್ನು ಮೂಡಿಸಲಿ ಎಂದು ಆಶಿಸುತ್ತೇವೆ. ಇದುವರೆಗೆ ನೀವು ಕೇಳಿದ ಈ ಸತ್ಯಗಳು ಕೇವಲ ಮಾಹಿತಿಯಲ್ಲ, ಬದಲಾಗಿ ನಿಮ್ಮ ಜೀವನದ ಪರಿವರ್ತನೆಯ ಮೊದಲ ಹೆಜ್ಜೆ. ಈ ರಹಸ್ಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಮತ್ತು ಈ ಜ್ಞಾನವನ್ನು ಇತರರಿಗೂ ತಲುಪಿಸಿ. ಮಂಗಳವಾಗಲಿ. ಓಂ ಗಂ ಗಣಪತಯೇ ನಮಃ.